ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ .com ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಮಿಡಲ್ ಈಸ್ಟ್ನಲ್ಲಿ ನಾನಾ ನೀನಾ ಅನ್ನೋ ದ್ವೇಷ, ಜಾಗತಿಕ ಯುದ್ಧದ ಆತಂಕದ ನಡುವೆ ಇರಾನ್ ಬಗ್ಗೆ ಆಘಾತಕಾರಿ ಮಾಹಿತಿಯೊಂದು ಹೊರಬಂದಿದೆ. ಈ ವರ್ಷದ ಅಂತ್ಯದ ವೇಳೆಗೆ ಅಂದರೆ 2024 ಕೊನೆಯಲ್ಲಿ ಇರಾನ್ ಅಣುಶಕ್ತ ರಾಷ್ಟ್ರ ಆಗುತ್ತೆ. ಇರಾನ್ ತನ್ನಂತಾನು ವಿಶ್ವದ ಅಣುಶಕ್ತ ರಾಷ್ಟ್ರ ಅಂತ ಘೋಷಿಸಿಕೊಳ್ಳುತ್ತೆ ಅಂತ ಯಾರೂ ಅಲ್ಲ, ಅಮೆರಿಕ ಖುದ್ದಾಗಿ ಹೇಳಿದೆ. ಖುದ್ದು ಅಮೆರಿಕದ ಹೌಸ್ನ ಇಂಟೆಲಿಜೆನ್ಸ್ ಕಮಿಟಿಯ ಚೇರ್ಮನ್ ಮೈಕ್ ಟರ್ನರ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಅಮೆರಿಕ ಅಧ್ಯಕ್ಷ ಜೋ ಬೈಡೆನ್ರ ಆಡಳಿತ ಇದನ್ನು ತಡೆಯೋಕೆ ವಿಫಲವಾಗಿದೆ ಅಂತ ಕಿಡಿಕಾರಿದ್ದಾರೆ. ಟ್ರಂಪ್ ಅಮೆರಿಕದ ಅಧ್ಯಕ್ಷರಾಗಿದ್ದಾಗ ಇರಾನ್ ಮೇಲೆ ಸಾಕಷ್ಟು ಪ್ರೆಷರ್ ಹಾಕ್ತಾ ಇದ್ರು. ಆಗ ಇರಾನ್ ಹೆಚ್ಚು ಬಾಲ ಬಿಚ್ಚುತ್ತಾ ಇರಲಿಲ್ಲ. ಆದರೆ ಈಗ ಬೈಡೆನ್ ಆಡಳಿತದಿಂದ ಇರಾನ್ಗೆ ಯಾವ ಸಮಸ್ಯೆನೂ ಆಗ್ತಾ ಇಲ್ಲ. ಅವರಿಗೆ ಹೆಚ್ಚಿನ ಸ್ವಾತಂತ್ರ್ಯ ಮತ್ತು ಫ್ಲೆಕ್ಸಿಬಿಲಿಟಿ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಟ್ರಂಪ್ ಹತ್ಯೆ ಪ್ರಯತ್ನದ ಹಿಂದೆ ಇರಾನ್ ಇದೆ ಅಂತ ಅಮೆರಿಕ ಮತ್ತೊಮ್ಮೆ ಹೇಳಿದೆ. ಅಮೆರಿಕ ಡೈರೆಕ್ಟರ್ ಆಫ್ ನ್ಯಾಷನಲ್ ಇಂಟೆಲಿಜೆನ್ಸ್ ODNI, ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ FBI ಹಾಗೂ ಸೈಬರ್ ಸೆಕ್ಯೂರಿಟಿ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಯೂರಿಟಿ ಏಜೆನ್ಸಿ CISA ಈ ಬಗ್ಗೆ ತನಿಖೆ ಮಾಡಿದ್ದು ಈಗ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದ್ದಾರೆ. ಇದರ ಹಿಂದೆ ಇರಾನ್ ಇರೋದು ಕಂಡು ಬಂದಿದೆ ಅಂತ ಹೇಳಿದ್ದಾರೆ. ಏನೋ ಗಾಜಾ ಕದನ ವಿರಾಮ ಒಪ್ಪಂದ ವಿಚಾರವಾಗಿ ಸಂಧಾನ ನಡೆಸೋಕೆ ಇಸ್ರೇಲ್ಗೆ ಬಂದ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಆಂಟನಿ ಬ್ಲಿಂಕನ್ ತಮ್ಮ ಜಾಬ್ನಲ್ಲಿ ಸಫಲರಾಗಿದ್ದಾರೆ. ಅಮೆರಿಕ ಮುಂದಿಟ್ಟಿರೋ ಬ್ರಿಡ್ಜಿಂಗ್ ಪ್ರಪೋಸಲ್ಗೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಬ್ಲಿಂಕನ್ ಹೇಳಿಕೊಂಡಿದ್ದಾರೆ. ಜೊತೆಗೆ ಈ ಬಗ್ಗೆ ಹಮಾಸ್ ಕೂಡ ಒಪ್ಪಿಗೆಯನ್ನು ಸೂಚಿಸೋಕೆ ಒತ್ತಾಯಿಸಿದ್ದಾರೆ. ಈ ನಡುವೆ ಇಸ್ರೇಲ್ ಹಿಜ್ಬುಲ್ಲಾಗಳನ್ನು ಟಾರ್ಗೆಟ್ ಮಾಡಿ ಲೆಬನಾನ್ನ ಪೂರ್ವ ಭಾಗದ ಬೆಕಾ ಕಣಿವೆ ಮೇಲೆ ದಾಳಿ ನಡೆಸಿದೆ. ಇದರಿಂದ ಯಾವುದೇ ರೀತಿಯ ಸಾವು ನೋವು ಉಂಟಾಗದೆ ಹೋದರೂ ಕೂಡ 8 ಮಂದಿಗೆ ಗಾಯಗಳಾಗಿವೆ ಅಂತ ಲೆಬನಾನ್ನ ಆರೋಗ್ಯ ಸಚಿವಾಲಯ ಮಾಹಿತಿ ಕೊಟ್ಟಿದೆ. ಗಾಯಗೊಂಡವರಲ್ಲಿ 6 ಮಂದಿ ಲೆಬನಾನ್ ನಾಗರಿಕರಾದರೆ 2 ಸಿರಿಯಾ ಮೂಲದ ಮಕ್ಕಳು ಅಂತ ಲೆಬನಾನ್ ಹೇಳಿದೆ. ಏನೋ ಇಸ್ರೇಲ್ನ ಟೆಲ್ ಅವೀವ್ನಲ್ಲಿ ಆಗಸ್ಟ್ 18ನೇ ತಾರೀಕು ಅಪರಿಚಿತ ವ್ಯಕ್ತಿಯ ಬ್ಯಾಗ್ನಲ್ಲಿದ್ದ ಸ್ಫೋಟಕ ಸಿಡಿದು ಆತ ಮೃತಪಟ್ಟಿದ್ದ. ಇದರ ಬಗ್ಗೆ ಈಗ ಹಮಾಸ್ ರಿಯಾಕ್ಟ್ ಮಾಡಿದೆ. ಈ ಸ್ಫೋಟಕ್ಕೆ ನಾವೇ ಕಾರಣ ಅಂತ ದಾಳಿಯ ಹೊಣೆಯನ್ನ ಹೊತ್ಕೊಂಡಿದೆ. PM ನರೇಂದ್ರ ಮೋದಿಯ ಯುಕ್ರೇನ್ ಪ್ರವಾಸ ಕನ್ಫರ್ಮ್ ಆಗಿದೆ. ಆಗಸ್ಟ್ 21ಕ್ಕೆ ಪೋಲೆಂಡ್ಗೆ ಭೇಟಿ ಕೊಡಲಿರೋ PM ಮೋದಿ ನಂತರ ಆಗಸ್ಟ್ 23ಕ್ಕೆ ಯುಕ್ರೇನ್ಗೆ ಭೇಟಿ ಕೊಡ್ತಾರೆ. ಹೀಗಂತ ವಿದೇಶಾಂಗ ಸಚಿವಾಲಯ ಮಾಹಿತಿಯನ್ನು ಕೊಟ್ಟಿದೆ. ಈ ಮೂಲಕ ಉಭಯ ದೇಶಗಳ ನಡುವೆ ದ್ವಿಪಕ್ಷೀಯ ಸಂಬಂಧ ಶುರುವಾದ ನಂತರ ಯುಕ್ರೇನ್ಗೆ ಭೇಟಿ ಕೊಡೋ ಮೊದಲ ಪ್ರಧಾನಿ ಮೋದಿ ಆಗ್ತಾ ಇದ್ದಾರೆ. ಮೋದಿಯ ಪೋಲೆಂಡ್ ಭೇಟಿ ಕೂಡ ಯುಕ್ರೇನ್ನಷ್ಟೇ ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ ಕಳೆದ 45 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಭಾರತದ ಪ್ರಧಾನಿಯೊಬ್ಬರು ಪೋಲೆಂಡ್ಗೆ ಭೇಟಿ ಕೊಡ್ತಾ ಇರೋದು. ಅಮೆರಿಕ ರಾಜಕೀಯದಲ್ಲಿ ಹೊಸ ಬಿರುಗಾಳಿ ಏಳೋ ರೀತಿ ಬೆಳವಣಿಗೆಯಾಗಿದೆ. ಟೆಸ್ಲಾ ದಿಗ್ಗಜ ಎಲಾನ್ ಮಸ್ಕ್ ಅಮೆರಿಕದ ಪಾಲಿಟಿಕ್ಸ್ಗೆ ಬರ್ಬೋದು, ಆಡಳಿತಕ್ಕೆ ಬರ್ಬೋದು ಅನ್ನೋದು ಈಗ ಒಂದಷ್ಟು ಚರ್ಚೆ ಆಗ್ತಾ ಇದೆ. ಟ್ರಂಪ್ ಆ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನೇನಾದರೂ ಚುನಾವಣೆಯಲ್ಲಿ ಗೆದ್ದರೆ ಎಲಾನ್ ಮಸ್ಕ್ಗೆ ತಮ್ಮ ಕ್ಯಾಬಿನೆಟ್ನಲ್ಲಿ ಮಂತ್ರಿ ಪಟ್ಟ ಕೊಡ್ತೀನಿ, ಇಲ್ಲದೆ ಹೋದರೆ ತಮ್ಮ ಸಲಹೆಗಾರನಾಗಿ ಆಯ್ಕೆ ಮಾಡ್ತೀನಿ ಅಂತ ಟ್ರಂಪ್ ಓಪನ್ ಆಗಿ ಹೇಳಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಇಂಟ್ರೆಸ್ಟಿಂಗ್ ಅಂದರೆ ಟ್ರಂಪ್ರ ಈ ಆಫರ್ಗೆ ಇಲಾನ್ ಮಸ್ಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಸೇವೆ ಸಲ್ಲಿಸೋಕೆ ರೆಡಿ ಇದ್ದೀನಿ ಅಂತ ಹೇಳಿದ್ದಾರೆ. ಈ ಮೂಲಕ ಅಮೆರಿಕದಲ್ಲಿ ಮಸ್ಕ್ ಯುಗವು ಶುರುವಾಗೋ ಲಕ್ಷಣ ಕಾಣಿಸ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಟ್ರಂಪ್ ಮತ್ತು ಮಸ್ಕ್ ಬಾರಿ ಕ್ಲೋಸ್ ಕೂಡ ಆಗ್ತಿದ್ದಾರೆ. ಬೈಡೆನ್ರನ್ನ ಟೀಕಿಸಿ ಟ್ರಂಪ್ರ ಪರವಾಗಿ ಬ್ಯಾಟಿಂಗ್ ಮಾಡ್ತಿರೋ ಮಸ್ಕ್ ಇತ್ತೀಚೆಗೆ ಅವ್ರನ್ನ ಇಂಟರ್ವ್ಯೂ ಕೂಡ ಮಾಡಿದ್ರು. ಈ ಬೆನ್ನಲ್ಲೇ ಇದೀಗ ಟ್ರಂಪ್ ಈ ಆಫರ್ ಮಾಡಿದ್ದಾರೆ. ಹಾಗಂತ ಟ್ರಂಪ್ ಮಸ್ಕ್ಗೆ ಈ ರೀತಿ ಆಫರ್ ಮಾಡಿರೋದು ಇದೇ ಮೊದಲ ಬಾರಿ ಏನಲ್ಲ. ಈ ಹಿಂದೆ 2016ರಲ್ಲಿ ಟ್ರಂಪ್ ಅಧ್ಯಕ್ಷರಾಗಿ ಆಯ್ಕೆಯಾದಾಗ ರಿಪಬ್ಲಿಕನ್ ಅಧ್ಯಕ್ಷರ ಸಲಹಾ ಮಂಡಳಿಯಲ್ಲಿ ಮಸ್ಕ್ರ ನೇಮಕ ಮಾಡಲಾಗಿತ್ತು. ಆದರೆ ಆ ಸ್ಥಾನಕ್ಕೆ 2017ರಲ್ಲಿ ರಾಜೀನಾಮೆಯನ್ನು ಕೊಟ್ಟಿದ್ರು ಮಸ್ಕ್. ಆದರೆ ಈಗ ರಾಜಕೀಯ ವಿಚಾರದಲ್ಲಿ ಹಿಂದೆಂದಿಗಿಂತಲೂ ಇಂಟ್ರೆಸ್ಟ್ ತೋರಿಸ್ತಾ ಬರ್ತಾ ಇದ್ದಾರೆ. ಆದರೆ ಮಸ್ಕ್ಗೆ ಈಗ ಮತ್ತೆ ಪೊಲಿಟಿಕಲ್ ಆಸಕ್ತಿ ಬಂದ್ಬಿಟ್ಟಿದೆ. ಇತ್ತೀಚಿನ 1-2 ವರ್ಷಗಳಲ್ಲಿ ಅವರ ಹೇಳಿಕೆಗಳನ್ನು ನೋಡ್ತಾ ಇದ್ರೆ ಮಸ್ಕ್ ಮುಂದೆ ಅಮೆರಿಕದ ಅಧ್ಯಕ್ಷ ಚುನಾವಣೆಗೆ ಕಣಕ್ಕಿಳಿದ್ರು ಕೂಡ ಆಶ್ಚರ್ಯ ಇಲ್ಲ ಅನ್ನೋ ವಾತಾವರಣ ಇದೆ. ಅಂಥ ಟೈಮ್ನಲ್ಲೇ ಟ್ರಂಪ್ರ ಆಫರನ್ನು ಇವರು ಅಕ್ಸೆಪ್ಟ್ ಮಾಡಿರೋದು, ಆಯಿತು ರೆಡಿ ಇದ್ದೀನಿ ಅಂತ ಹೇಳಿರೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಇವರು ಟ್ರಂಪ್ ಸರ್ಕಾರದಲ್ಲಿ ಸೆಕ್ರೆಟರಿಯಾಗಿ, ಅಂದರೆ ನಾವಿಲ್ಲಿ ಮಂತ್ರಿ ಅಂತ ಕರಿತೀವಲ್ಲ, ಆ ರೀತಿಯಲ್ಲಿ ಹೋದರೆ, ಸರ್ಕಾರಕ್ಕೆ ಹೋದರೆ ಪದೇ ಪದೇ ಟ್ವೀಟ್ ಮಾಡೋದು ಯಾರು? ಜಗತ್ತಿನ ವಿಚಾರಗಳಿಗೆಲ್ಲ ಟ್ವೀಟ್ ಮಾಡ್ತಾ ಕೂರೋದು ಯಾರು? ಡೋಜ್ ಕಾಯಿನ್ ಬಗ್ಗೆ ಟ್ವೀಟ್ ಮಾಡೋದು ಯಾರು? ಟ್ವಿಟರ್ ನಡೆಸೋದು ಯಾರು? ಸ್ಪೇಸ್ ಎಕ್ಸ್ ಮತ್ತು ಟೆಸ್ಲಾಗಳನ್ನು ನಡೆಸೋದು ಯಾರು? ಈ ಪ್ರಶ್ನೆಗಳಿಗೆ ಇನ್ನೂ ಕೂಡ ಸ್ಪಷ್ಟವಾದ ಉತ್ತರ ಇಲ್ಲ. ಸೌದಿ ಅರೇಬಿಯಾದ ಕ್ರೌನ್ ಪ್ರಿನ್ಸ್ ಹಾಗೂ ಪ್ರಧಾನಿಯೂ ಆಗಿರೋ ಮೊಹಮ್ಮದ್ ಬಿನ್ ಸಲ್ಮಾನ್ ಬಗ್ಗೆ ರೋಚಕ ಹಾಗೂ ಅಚ್ಚರಿಯ ವಿಚಾರಗಳು ಹೊರಬಿದ್ದಿವೆ. ಮೊಹಮ್ಮದ್ ಬಿನ್ ಸಲ್ಮಾನ್ ನಕಲಿ ಪರ್ಜುರಿ ಸೈನ್ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. 2015ರಲ್ಲಿ ನಡೆದಂಥ ಯೆಮೆನ್ ಕದನದ ವೇಳೆ ಹೌತಿಗಳ ವಿರುದ್ಧ ಯುದ್ಧವನ್ನು ಲಾಂಚ್ ಮಾಡೋಕೆ ರಾಜನ ಆದೇಶಕ್ಕೆ ಮೊಹಮ್ಮದ್ ಬಿನ್ ಸಲ್ಮಾನ್ ತಮ್ಮ ತಂದೆಯ ಸೈನನ್ನು
ನಕಲು ಮಾಡಿ ಹಾಕಿದ್ದಾರೆ ಅಂತ ಹೇಳಲಾಗಿದೆ. BBC ರಿಲೀಸ್ ಮಾಡಿರೋ ಡಾಕ್ಯುಮೆಂಟ್ರಿಯಲ್ಲಿ ಈ ರೀತಿ ಆರೋಪ ಮಾಡಲಾಗಿದೆ. ಸೌದಿ ಅರೇಬಿಯಾದ ಮಾಜಿ ಅಧಿಕಾರಿ ಸಾದ್ ಅಲ್ ಜಬ್ರಿ ಅನ್ನೋರು ಹಾಗೂ ಕೆಲ ಸ್ಪೈಗಳು ಈ ವಿಚಾರದಲ್ಲಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಈ ಅಲ್ ಜಬ್ರಿ ಈ ಹಿಂದೆ ಸೌದಿ ಅರೇಬಿಯಾದಲ್ಲಿ ಗುಪ್ತಚರ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ರು. ಆದ್ರೀಗ ದೇಶಭ್ರಷ್ಟರಾಗಿ ಅವ್ರನ್ನ ಓಡಿಸಲಾಗಿದೆ, ಕೆನಡಾದಲ್ಲಿ ವಾಸ ಮಾಡ್ತಿದ್ದಾರೆ. ಇವರು BBCಯ ಡಾಕ್ಯುಮೆಂಟರಿಯಲ್ಲಿ ಈ ಅಚ್ಚರಿಯ ವಿಚಾರದೊಂದಿಗೆ ಮೊಹಮ್ಮದ್ ಬಿನ್ ಸಲ್ಮಾನ್ರ ಬಗ್ಗೆ ಇನ್ನೂ ಹಲವು ಗೊತ್ತಿಲ್ಲದ ಸಂಗತಿಗಳನ್ನು ಬಿಚ್ಚಿಟ್ಟಿದ್ದಾರೆ. ಖಶೋಗಿ ಹತ್ಯೆಯಿಂದ ಅವರ ಪರ್ಸನಲ್ ಜೀವನದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಶೇರ್ ಮಾಡಿದ್ದಾರೆ. ಅದ್ರ ಬಗ್ಗೆ ಸದ್ಯ ಮೊಹಮ್ಮದ್ ಬಿನ್ ಸಲ್ಮಾನ್ ಯಾವುದೇ ರೀತಿ ಕಾಮೆಂಟ್ ಮಾಡಿಲ್ಲ. ಪಾಕಿಸ್ತಾನದ ಇಮ್ರಾನ್ ಖಾನ್ ಮತ್ತೊಮ್ಮೆ ಜಾಗತಿಕ ಮಟ್ಟದಲ್ಲಿ ಸುದ್ದಿಯಾಗ್ತಾ ಇದ್ದಾರೆ. ನೂರಾರು ಆರೋಪ ಹೊತ್ತು ಜೈಲು ಪಾಲಾಗಿರೋ ಈ ಮನುಷ್ಯ ಈಗ ಬ್ರಿಟನ್ನ ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ಕುಲಪತಿ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ದಾರೆ. ಹೀಗಂತ ಖುದ್ದು ಅವರ ಪಕ್ಷ ಹೇಳಿದೆ. ಇದು ಅತ್ಯಂತ ಪ್ರತಿಷ್ಠಿತ ಹುದ್ದೆ, ತುಂಬಾ ಪ್ರಾಮುಖ್ಯತೆ ಹೊಂದಿದೆ. ಸೊ ಆ ಸ್ಥಾನದಲ್ಲಿ ಇಮ್ರಾನ್ ಖಾನ್ರನ್ನ ನೋಡೋದು ದೊಡ್ಡ ವಿಚಾರ ಅಂತ ಅವರ ನಾಯಕರು ಹೇಳಿಕೊಂಡಿದ್ದಾರೆ. ಅಂದಹಾಗೆ ಈ ಸಲ ಅಲ್ಲಿನ ಮಾಜಿ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಕೂಡ ರಾಜಕಾರಣಿಗಳಿಗೆ ಕುಲಪತಿ ಸ್ಥಾನಕ್ಕೆ ಅರ್ಜಿ ಹಾಕೋಕೆ ಅವಕಾಶ ಇದೆ. ಇಮ್ರಾನ್ ಖಾನ್ 1975ರಲ್ಲಿ ಆಕ್ಸ್ಫರ್ಡ್ನಿಂದ ತತ್ವಶಾಸ್ತ್ರ, ರಾಜಕೀಯ ಮತ್ತು ಎಕನಾಮಿಕ್ಸ್ನಲ್ಲಿ ಪದವಿಯನ್ನು ಪಡೆದಿದ್ರು. ಹೀಗಾಗಿ ಮಾಜಿ ವಿದ್ಯಾರ್ಥಿ ಮತ್ತು ರಾಜಕಾರಣಿಗಳ ಪಟ್ಟಿಯಲ್ಲಿ ನಾನು ಇದ್ದೀನಿ ಅಂತ ಚಾನ್ಸಲರ್ ಹುದ್ದೆಗೆ ಅರ್ಜಿ ಹಾಕಿದ್ದಾರೆ. ಇನ್ನು ಇಮ್ರಾನ್ ಜೊತೆಗೆ ಬ್ರಿಟನ್ನ ಮಾಜಿ ವಿದೇಶಾಂಗ ಕಾರ್ಯದರ್ಶಿ ವಿಲಿಯಂ ಹೇಗ್ ಮತ್ತು ಮಾಜಿ EU ಟ್ರೇಡ್ ಕಮಿಷನರ್ ಪೀಟರ್ ಮ್ಯಾಂಡೆಲ್ಸನ್ ಕೂಡ ಈ ಹುದ್ದೆಗೆ ಕಾಂಪಿಟೇಷನ್ನಲ್ಲಿ ಇದ್ದಾರೆ. ಇಮ್ರಾನ್ ಖಾನ್ಗೆ ಬಹುಶಃ ಈ ಇಳಿ ವಯಸ್ಸಲ್ಲಿ ಸೇನೆ ಮತ್ತು ಅವರ ವಿಪಕ್ಷಗಳು ಸೇರ್ಕೊಂಡು ಕೊಡ್ತಿರೋ ಟಾರ್ಚರ್, ಜೈಲಿಗೆ ಹಾಕಿ ರುಬ್ತಾ ಇದ್ದಾರಲ್ಲ, ಒಂದ್ಸಲಿ ತಪ್ಪಿಸ್ಕೊಂಡು ಹೊರಗೆ ಹೋದ್ರೆ ಸಾಕು ಅಂತ ಅನಿಸಿದೆಯೋ ಏನೋ ಗೊತ್ತಿಲ್ಲ. ಪಾಪ ಅವ್ರು ಇಡ್ತಿರೋ ಹೆಜ್ಜೆಗಳನ್ನ ನೋಡ್ತಾ ಇದ್ರೆ ಹಾಗೆ ಅನಿಸ್ತಾ ಇದೆ. ಒಂದ್ಸಲಿ ಹೊರಗೆ ಹೋಗಿ ಲಂಡನ್ ಸೇರಿಕೊಂಡು ಉಳಿದಿರೋ ಆಯಾಸನ ಆರಾಮಾಗಿ ಅಲ್ಲಿ ಕಳಿಯೋಣ ಅಂತ ಹೇಳಿ ಅವ್ರು ಪ್ಲಾನ್ ಮಾಡೋದಂಗೆ ಕಾಣಿಸ್ತಾ ಇದೆ. ಬಾಂಗ್ಲಾದಲ್ಲಿ ಮತ್ತೊಂದು ಬೆಳವಣಿಗೆಯಾಗಿದೆ. BNP ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿಯ ಮುಖ್ಯಸ್ಥೆಯಾಗಿರೋ ಖಲೀದಾ ಜಿಯಾರ ಫ್ರೀಸ್ ಆಗಿದ್ದ ಬ್ಯಾಂಕ್ ಅಕೌಂಟ್ಗಳನ್ನು ಬರೋಬ್ಬರಿ 17 ವರ್ಷಗಳ ಬಳಿಕ ಅನ್ಲಾಕ್ ಮಾಡೋಕೆ ಬಾಂಗ್ಲಾ ತೆರಿಗೆ ಅಧಿಕಾರಿಗಳು ನಿರ್ಧಾರ ಮಾಡಿದ್ದಾರೆ. 2007ರಲ್ಲಿ ಸೇನಾ ಬೆಂಬಲಿತ ಉಸ್ತುವಾರಿ ಸರ್ಕಾರ ಖಲೀದಾ ಜಿಯಾರ ಬ್ಯಾಂಕ್ ಅಕೌಂಟ್ಗಳನ್ನು ಸ್ಥಗಿತಗೊಳಿಸೋಕೆ ಆದೇಶ ಕೊಟ್ಟಿತ್ತು. ಆ ಬಳಿಕ ಶೇಖ್ ಹಸೀನಾ ಇದನ್ನು ಕಂಟಿನ್ಯೂ ಮಾಡಿದ್ರು. ಈಗ ಅವರು ಬಾಂಗ್ಲಾ ಬಿಟ್ಟು ಹೋದ್ಮೇಲೆ ಈ ಬೆಳವಣಿಗೆಯಾಗಿದೆ. ಇನ್ನು ಬಾಂಗ್ಲಾ ಅಲ್ಪಸಂಖ್ಯಾತರಿಗೆ ಕಿರುಕುಳ ಕಂಟಿನ್ಯೂ ಆಗಿದೆ. ಅಲ್ಲಿನ ಸರ್ಕಾರಿ ಕಚೇರಿಗಳು, ಶಾಲಾ ಕಾಲೇಜುಗಳಲ್ಲಿ ಕೆಲಸ ಮಾಡೋ ಅಲ್ಪಸಂಖ್ಯಾತರಿಗೆ ಬೆದರಿಕೆ ಒಡ್ಡಲಾಗ್ತಾ ಇದೆ. ಹಿಂದೂ, ಬೌದ್ಧರು ಮತ್ತು ಕ್ರಿಶ್ಚಿಯನ್ರಿಗೆ ರಾಜೀನಾಮೆ ಕೊಟ್ಟು ತೊಲಗಿ ಅಂತ ಹೇಳಿ ಕಾಟ ಕೊಡಲಾಗ್ತಾ ಇದೆ. ಹಾಗೂ ಬಾಂಗ್ಲಾ ಬಿಟ್ಟು ಹೋಗ್ಬಿಡಿ ನೀವು ಅಂತ ಕೂಡ ಅವರಿಗೆ ಬೆದರಿಕೆಯನ್ನು ಒಡ್ಡಲಾಗ್ತಾ ಇದೆ. ಬಾಂಗ್ಲಾದಲ್ಲಿ ಆಫ್ರಿಕಾ ದೇಶಗಳಲ್ಲಿ ವ್ಯಾಪಕವಾಗಿ ಹರಡ್ತಾ ಇರೋ ಮಂಕಿ ಪಾಕ್ಸ್ ಇದೀಗ ಪಾಕಿಸ್ತಾನದಲ್ಲಿ ನಿಧಾನವಾಗಿ ಹಬ್ಬೋಕೆ ಶುರುವಾಗಿದೆ. ಇತ್ತೀಚೆಗಷ್ಟೇ ಸ್ವೀಡನ್ ಜೊತೆ ಪಾಕ್ನಲ್ಲೂ ಕೂಡ ಕೇವಲ ಒಂದು ಮಂಕಿ ಪಾಕ್ಸ್ ಕೇಸ್ ಪತ್ತೆಯಾಗಿತ್ತು. ಆದ್ರೀಗ ಅದರ ಸಂಖ್ಯೆ 4ಕ್ಕೆ ಏರಿಕೆಯಾಗಿದೆ. ಹೊಸದಾಗಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಒಂದು ಕೇಸ್ ಪತ್ತೆಯಾಗಿದೆ. 3 ಕೇಸ್ಗಳು ಪಾಕ್ನ ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದಲ್ಲಿ ಪತ್ತೆಯಾಗಿದೆ. ಮಂಕಿ ಪಾಕ್ಸ್ ಸಂಬಂಧ ಭಾರತದಲ್ಲೂ ಕಟ್ಟೆಚ್ಚರ ವಹಿಸಲಾಗ್ತಾ ಇದೆ. ಬಾಂಗ್ಲಾ ಮತ್ತು ಪಾಕ್ ಗಡಿ ಭಾಗದಲ್ಲಿರೋ ಎಲ್ಲ ಏರ್ಪೋರ್ಟ್ ಮತ್ತು ಲ್ಯಾಂಡ್ ಪೋರ್ಟ್ಗಳಿಗೆ ಎಚ್ಚರ ವಹಿಸುವಂತೆ ಕೇಂದ್ರ ಸರ್ಕಾರ ಸೂಚಿಸಿದೆ. ಜೊತೆಗೆ ದಿಲ್ಲಿಯ 3 ಸರ್ಕಾರಿ ಆಸ್ಪತ್ರೆಗಳನ್ನು ಮಂಕಿ ಪಾಕ್ಸ್ಗಾಗಿ ಮೀಸಲಿಟ್ಟಿದೆ. ಎಲ್ಲಾದರೂ ಮಂಕಿ ಪಾಕ್ಸ್ ಪತ್ತೆಯಾದರೆ ಅಂಥವ್ರನ್ನ ಐಸೋಲೇಟ್ ಮಾಡಿ ಅವರಿಗೆ ಚಿಕಿತ್ಸೆಯನ್ನು ಈ ಆಸ್ಪತ್ರೆಗಳಲ್ಲಿ ಕೊಡೋಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬುದ್ಧಿ ಭೂಲೋಕ ಆಳ್ತೀನಿ ಅಂತ ಹೇಳಿದ್ರೆ ಗ್ರಾಚಾರ ಕತ್ತೆ ಕಾಯಿಸ್ತಿತ್ತು ಅನ್ನೋ ಗಾದೆನ ನಿಮ್ಮಲ್ಲಿ ತುಂಬಾ ಜನ ಕೇಳಿರ್ಬೋದು, ಹೇಳಿರ್ಬೋದು. ಪಕ್ಕದ ಪಾಕಿಸ್ತಾನ ಪರಿಸ್ಥಿತಿ ಅದೇ ರೀತಿ ಆಗ್ತಾ ಇದೆ. ಒಂದ್ ಕಡೆ ಮುಸ್ಲಿಂ ದೇಶಗಳ ಬಾಸ್ ಅನ್ಕೊಂಡು ತಾಲಿಬಾನಿಗಳನ್ನ ಅಧಿಕಾರಕ್ಕೆ ತಂದ ಪಾಕಿಸ್ತಾನ ಅವ್ರನ್ನ ಭಾರತದ ವಿರುದ್ಧ ಬಳಸ್ಕೊಳ್ಬಹುದು ಅಂತ ಅನ್ಕೊಂಡಿತ್ತು. ಈಗ ಅವರಿಂದ ಒದೆ ತಿಂತಾ ಇದೆ ತಾಲಿಬಾನಿಗಳಿಂದ. ಹೊಸದಾಗಿ ಮತ್ತೆ ತಾಲಿಬಾನ್ ಪ್ರಾಯೋಜಿತ ಉಗ್ರರ ಗುಂಪು ಪಾಕ್ನ ಗಡಿ ಭದ್ರತಾ ಪಡೆಗಳ ಮೇಲೆ ದಾಳಿ ಮಾಡಿದ್ದಾರೆ. ಪರಿಣಾಮ ಪಾಕ್ನ ಕನಿಷ್ಠ 3 ಭದ್ರತಾ ಸಿಬ್ಬಂದಿ ಪ್ರಾಣ ಕಳ್ಕೊಂಡಿದ್ದಾರೆ. ದಾಳಿ ಮಾಡಿದ ಉಗ್ರರು ಮೂಲತಃ ಅಫ್ಘಾನಿಸ್ತಾನದವರಾಗಿದ್ದು ಅವರು ತಾಲಿಬಾನಿಗಳಿಂದ ಟ್ರೈನಿಂಗ್ ಪಡೆದಿದ್ದಾರೆ ಅಂತ ಪಾಕ್ ಖುದ್ದು ಹೇಳಿದೆ. ಜೊತೆಗೆ ಇದರಲ್ಲಿ 5 ಹೊಡೆದು ಹಾಕಿದ್ದೀವಿ. ತಾಲಿಬಾನ್ ಆಡಳಿತ ಇರೋ ಅಫ್ಘಾನಿಸ್ತಾನದಲ್ಲಿ ಇದಕ್ಕೆಲ್ಲ ಜಾಗ ಕೊಡ್ತಾ ಇದ್ದಾರೆ ನಮ್ಮ ವಿರುದ್ಧ ಕೆಲಸ ಮಾಡೋಕ್ಕೆ ಅಂತ ತಾಲಿಬಾನಿಗಳ ವಿರುದ್ಧ ಪಾಕ್ನವರು ಬಹಳ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಮತ್ತು ವಿಯೆಟ್ನಾಂನ ಅಧ್ಯಕ್ಷ ಟೋ ಲ್ಯಾಮ್ ಇದೀಗ ಮೀಟ್ ಆಗಿದ್ದಾರೆ. ಈ ವೇಳೆ 14 ಒಪ್ಪಂದಗಳನ್ನು ಮಾಡಿಕೊಂಡು ಇಬ್ಬರು ಕೂಡ ಸೈನ್ ಹಾಕಿದ್ದಾರೆ. ಕ್ರಾಸ್ ಬಾರ್ಡರ್ ರೈಲ್ವೆಯಿಂದ ಹಿಡಿದು ಮೊಸಳೆ ರಫ್ತು ಕೂಡ ಒಪ್ಪಂದದಲ್ಲಿ ಸೇರಿಕೊಂಡಿದೆ. ಮೊಸಳೆ ರಫ್ತು, ಮೊಸಳೆಯನ್ನು ಮಾಂಸಕ್ಕೆ, ಲೆದರ್ ಇಂಡಸ್ಟ್ರಿಗೆ ಹಾಗೆ ಟ್ರೆಡಿಷನಲ್ ಮೆಡಿಸಿನ್ಗೆ ಚೀನಾ ಬಳಸುತ್ತೆ. ಜೊತೆಗೆ ಬ್ರೀಡಿಂಗ್, ಫಾರ್ಮಿಂಗು ಚೀನಾ ಮೊಸಳೆ ಬೇಕು ಅಂತ ಕೇಳಿದೆ ವಿಯೆಟ್ನಾಂ ಹತ್ರ. ಮತ್ತೊಂದು ಕಡೆ ಭಾರೀ ಮಳೆಯಿಂದಾಗಿ ಪಾಕಿಸ್ತಾನದ ದಕ್ಷಿಣ ಭಾಗದಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಮಳೆಗೆ ಸಾವಿನ ಸಂಖ್ಯೆ 209ಕ್ಕೆ ಏರಿಕೆಯಾಗಿದ್ದು ಕಳೆದ 24 ಗಂಟೆಗಳಲ್ಲಿ 14 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. ಉತ್ತರ ಆಫ್ರಿಕಾದ ಸುಡಾನ್ನಲ್ಲಿ ಕಾಲರಾ ಪತ್ತೆಯಾಗಿದ್ದು ಇದುವರೆಗೂ ಕನಿಷ್ಠ 22 ಮಂದಿ ಮೃತಪಟ್ಟಿದ್ದಾರೆ ಹಾಗೂ ಕನಿಷ್ಠ 354 ಮಂದಿಯಲ್ಲಿ ರೋಗ ಇರೋದು ರಿಪೋರ್ಟ್ ಆಗಿದೆ ಅಂತ ಸುಡಾನ್ ಆರೋಗ್ಯ ಸಚಿವ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.